ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಈತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 37. ಮಾನವ ಸಮೃದ್ಧನ ಬಲವಂತವಾಗಿ ಪಬ್ಗೆ ಕರೆದುಕೊಂಡು ಹೋಗಿ ಅವನಿಗೆ ಜ್ಯೂಸ್ನಲ್ಲಿ ಮದ್ದಿನ ಮಾತ್ರೆ ಬೆರೆಸಿಕೊಟ್ಟು ಅವನು ತನ್ನನ್ನು ಉಪಯೋಗಿಸಿಕೊಂಡಿರುವ ಎಂದು ನಾಟಕ ಆಡಿದ್ಲು. ಸಮೃದ್ಧ್ ಮಾನು ಹೇಳಿದ್ದು ನಿಜಾನ? ನಾರಾಯಣ್ ಗಂಭೀರವಾಗಿ ಕೇಳಿದ್ರು. ಡ್ಯಾಡ್, ನೋ ಡ್ಯಾಡ್, ನಾನು ಡ್ರಿಂಕ್ಸ್ ಮಾಡೇ ಇರಲಿಲ್ಲ ಎಂದ. ಇಲ್ಲ ಮಾವ, ಸುಳ್ಳು ಎಂದಳು ಮಾನು. ಹಾಗಾದ್ರೆ ಯಾವುದು ನಿಜ? ಜೋರಾಗಿ ಆವಾಜ್ ಹಾಕಿದ್ರು ಶಿವಪ್ರಸಾದ್. ನಿಜಾನ ನಾನು ಹೇಳ್ತೀನಿ ತಾತ. ಧ್ವನಿ ಬಂದ ಕಡೆ ನೋಡಿದಾಗ ಅಲ್ಲಿ ಸಮರ್ಥ್ ನಿಂತಿದ್ದ. ಈ ವಿಡಿಯೋ ನೋಡಿ ಎಲ್ಲ ತಿಳಿಯುತ್ತೆ ಎಂದವ ಟಿವಿಗೆ ಮೊಬೈಲ್ ಕನೆಕ್ಟ್ ಮಾಡಿದ. ಯಾರಿಗೂ ಕಾಣದಂತೆ ಮಾನು ಕಡೆಗೆ ಹೆಬ್ಬೆರಳು ಎತ್ತಿ ತೋರಿದ. ವಿಡಿಯೋ ಪ್ಲೇ ಆಗಿತ್ತು. ಮೊದಲು ಮಾನು ಸರ್ವರ್ ಕೈಗೆ ಮಾತ್ರೆ ಕೊಟ್ಟದ್ದು ಬಂದರೆ ನಂತರ ಅವನಿಗೆ ಹಣ ಕೊಟ್ಟ ವಿಡಿಯೋ ಪ್ಲೇ ಆಗಿತ್ತು. ಸಮರ್ಥ್, ಯಾವ ವಿಡಿಯೋ ಪ್ಲೇ ಮಾಡ್ತಿದ್ಯಾ? ಸಮರ್ಥನ ಬಳಿ ಓಡಿದಳು ಮಾನು. ಎಲ್ಲಿ ತನ್ನ ರಹಸ್ಯ ಆಚೆ ಬರುತ್ತದೋ ಎಂದು. ಇರು ಮಾನು, ಎಲ್ಲ ಮುಗಿಲಿ ಎಂದವ ಮತ್ತೊಂದು ವಿಡಿಯೋ ಪ್ಲೇ ಮಾಡಿದ. ಅದರಲ್ಲಿ ಮಾನು ಸಮರ್ಥ್ ಜೊತೆ ಅಸಭ್ಯವಾಗಿ ವರ್ತಿಸುವ ವಿಡಿಯೋ ಇತ್ತು. ಸಮರ್ಥ್ ಎಂದು ಸಮರ್ಥನ ಕೆನ್ನೆಗೆ ಬರೆಸಿದ್ರು ನಾರಾಯಣ್. ನಮ್ಮ ಮನೆಯ ಮಗನಾಗಿ ಇಂಥ ಕೆಲಸಕ್ಕೆ ಇಳಿದಿದೆಯಾ? ಶಿವಪ್ರಸಾದ್ ಕೂಡ ಸಮರ್ಥ್ ಕೆನ್ನೆಗೆ ಹೊಡೆದು ಬಿಟ್ರು. ನಿನ್ನ ನಮ್ಮ ಮನೆ ಮಗ ಅಂದ್ಕೊಂಡಿದ್ದನ ನಮ್ಮ ತಪ್ಪು. ನಿನ್ನ ಎಲ್ಲಿ ಇಡಬೇಕಿತ್ತೋ ಅಲ್ಲೇ ಇಡಬೇಕಿತ್ತು. ಸದಾ ಮೌನಿಯಾಗಿರುವ ರಮೇಶ್ ಸಹ ಬೈದು ಬಿಟ್ರು ಸಮರ್ಥ್ಗೆ. ಅವನು ತಲೆ ತಗ್ಗಿಸಿ ನಿಂತ. ಡ್ಯಾಡ್, ಚಿಕ್ಕಪ್ಪ, ತಾತ ಎಲ್ಲ ಒಂದು ನಿಮಿಷ ಸುಮ್ಮನೇರಿ. ಅವರೇ ಮುಂದಾಗಿ ತಪ್ಪು ಮಾಡಿಲ್ಲ. ಆ ವಿಡಿಯೋದಲ್ಲಿ ಇರೋದು ಅಷ್ಟು ಸತ್ಯ ಆದರೆ ಅವನು ಮುಂದುವರೆದಿಲ್ಲ. ಸತ್ಯನ ಮಾನುನೇ ಹೇಳ್ತಾಳೆ ಎಂದು ಕೋಪದಿಂದ ನುಡಿದ ಸಮೃದ್ಧ್ ಎಲ್ಲರೂ ಸುಮ್ಮನಾದ್ರು. ಹೇಳು ಮಾನು, ನನ್ನ ಕೋಪದ ಬಗ್ಗೆ ಗೊತ್ತಲ್ವಾ? ನೀನೇ ನಿಜ ಬೊಗಳು ಕ್ರೂರನಾಗಿ ಬಿಟ್ಟಿದ್ದಾನವ. ಅದು ಮಾವ ಎಂದು ತೊದಲಿದ್ಲು ಮಾನು. ಏನ್ ಮಾವ, ಜೋರಾಗಿ ಹೇಳು ಎಂದು ಅಬ್ಬರಿಸಿದ. ಅದು ಮಾವ, ಸಮೃದ್ಧ್ ಕುಡಿಯುವ ಜ್ಯೂಸ್ನಲ್ಲಿ ಮತ್ತು ಬರುವ ಮಾತ್ರೆ ಹಾಕಿ ನಾನೇ ಅವನನ್ನು ತಪ್ಪಾಗಿ ಅರ್ಥೈಸಲು ನೋಡಿದೆ. ಅವನದು ಏನೂ ತಪ್ಪಿಲ್ಲ. ಆದರೆ ಆ ಜಗದಲ್ಲಿ ಸಮರ್ಥ್ ಹೇಗೆ ಬಂದ ಗೊತ್ತಿಲ್ಲ. ಅವನು ನನ್ನ ಜೊತೆ ಕೈ ಜೋಡಿಸಿದ್ದ ಎಂದು ತಲೆ ತಗ್ಗಿಸಿದ್ಲು. ಥೂ, ನೀನು ಹೆಣ್ಣ? ಲಕ್ಷ್ಮಿ ಕೈ ಮಾಡಿದ್ರು ಮಾನು ಮೇಲೆ. ಗಂಡು ಮಕ್ಕಳು ಹೆಣ್ಣಿನ ಮೇಲೆ ಕೈ ಮಾಡುವುದಿಲ್ಲವಲ್ಲ? ಶರಾವತಿಯೂ ಒಂದು ಕೊಟ್ರು. ಏನೇ ಬಂದಿದ್ದು ನಿಂಗೆ ಅವನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳುವಂಥದ್ದು? ರೇಖಾ ತಮ್ಮ ನಾಟಕ ಶುರು ಮಾಡಿದ್ರು. ಅತ್ತೆ, ಅಮ್ಮ, ಅಜ್ಜಿ ಸುಮ್ಮನಿರಿ, ನಾನು ಮಾತಾಡುವಾಗ ಯಾರೂ ಮಾತಾಡೋ ಹಾಗಿಲ್ಲ ಎಂದಲು ಎಲ್ಲರಿಗೂ ಸೇರಿ ಗದ್ರಿದ. ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಲ್ವಾ ಮಾನು? ನನ್ನ ತಮ್ಮನ ಬಳಸ್ಕೊಂಡು ನನ್ನ ಹೆಂಡತಿನ ದೂರ ಮಾಡೋಕೆ ನೋಡ್ತೀಯಾ ಇಡಿಯಟ್? ಅದು ಜನ್ಮದಲ್ಲಿ ಆಗೋಲ್ಲ ಎಂದವನು ಅವಳ ಕೆನ್ನೆಗೆ ಬಾರಿಸಿದ. ಅವಳ ಕೆನ್ನೆ ಈಗ ಎಣ್ಣೆಯಿಂದ ತೆಗೆದ ಪೂರಿ ಅಂತ ಉಬ್ಬಿತ್ತು. ಮಾವ ನನ್ನ ಮೇಲೆ ಕೈ ಮಾಡ್ತಿದ್ದಾರೆ ಹೇಳಿ ಎಂದು ನಾರಾಯಣ್ ಕಡೆಗೆ ನೋಡಿದ್ಲು. ಅವರು ನಿರುತ್ತರರು. ಏನು, ನಿನಗೆ ಅವತ್ತೇ ವಾರ್ ಮಾಡಿದ್ದೆ ತಾನೆ ನಾನು ಈತಿಗೆ ಸ್ವಂತ ಅಂತ? ಇಲ್ಲೇ ಸಿಗಿದು ಹಾಕಿದ್ರು ಅವರೇನು ಕೇಳಲ್ಲ. ಅವರೆಲ್ಲ ನಿನ್ನ ಹೆಣ್ಣು ಅನ್ಕೊಂಡು ಕೈ ಮಾಡಲಿಲ್ಲ. ಆದರೆ ನೀನು ನನ್ನ ಪಡೆದುಕೊಳ್ಳುವ ಸಲುವಾಗಿ ಯಾವಾಗ ನೀನು ಇಷ್ಟು ಕೀಳ್ಮಟ್ಟ ಕೇಳಿದೆಯೋ ಆವಾಗಲೇ ನಾನು ನಿನ್ನ ಹೆಣ್ಣು ಅದನ್ನದ ಮರ್ತೆ. ಥೂ ಎಂದು ಸಮರ್ಥ್ ಕಡೆ ತಿರುಗಿ, ನೀನು ಯಾವತ್ತು ನನ್ನ ತಮ್ಮನೆ, ನಡೆದದನ್ನು ನಡೆದ ಹಾಗೆ ಹೇಳು ಎಂದು ಈತಿಯ ಬಳಿ ಬಂದವ. ನೀನ್ಯಾಕೆ ನಿಂತು ಆಯಾಸ ಮಾಡ್ಕೊಳ್ಳೋದು? ಏನಾದರೂ ತಿಂದ ಇಲ್ಲ ನನಗಾಗಿ ಕಾಯ್ತಾ ಇದ್ದ? ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ. ಅವಳಿಗಾಗೆ ಹೊಡೆದು ನಿನ್ನ ಕೈ ಯಾಕೆ ನೋವು ಮಾಡಿಕೊಂಡೆ ಎಂದು ಅವಳ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸಿ, ಎಲ್ಲ ಕುಳಿತುಕೊಳ್ಳಿ, ಕತೆ ಇನ್ನೂ ದೊಡ್ಡದಿದೆ, ಸದ್ಯ ಮುಗಿಯಲ್ಲ ಎಂದ ಮೇಲೆ ಅವನ ಮಾತಿಗೆ ಒಪ್ಪಿ ಎಲ್ಲ ಕುಳಿತರು. ಸಮರ್ಥ್ ಮಾನವನ್ನ ಬಿಟ್ಟು, ಚಿಕ್ಕಪ್ಪ, ಇವಳು ನಿನ್ನೆ ರಾತ್ರಿ ನನ್ನ ಬಳಿ ಬಂದು ನನ್ನ ಜೊತೆ ಕೈ ಜೋಡಿಸು, ನಿನಗೆ ಇತಿ ಸಿಗ್ತಾಳೆ, ನನಗೆ ಸಮೃದ್ಧ್ ಸಿಗ್ತಾನೆ ಅಂತ ಹೇಳಿದ್ಲು. ನಾನು ಒಪ್ಪದೇ ಇದ್ದರೆ ಅವಳ ಪ್ಲಾನ್ ತಿಳಿಯಲ್ಲ ಎಂದು ಒಪ್ಪಿದೆ. ಇವಳೇ ಇಂದು ಪಬ್ನಲ್ಲಿ ಹೀಗೆ ಮಾಡಬೇಕು, ನೀನು ಮನೆಯವರೆದುರು ಈ ಥರ ವಿಡಿಯೋ ತೋರಿಸ್ಬೇಕು, ಎಲ್ಲರೂ ಸಮೃದ್ಧಿಗೆ ಬೈತಾರೆ, ಇತಿ ಅವನನ್ನು ಬಿಟ್ಟು ಹೋಗ್ತಾಳೆ ಅಂತ ಹೇಳಿದ್ಲು. ನಾನು ಒಪ್ಪಿ ಇದ್ದ ವಿಷಯವನ್ನು ಅಣ್ಣನಿಗೆ ತಿಳಿಸಿದೆ. ಅವನ ಪ್ಲಾನಿನ ಪ್ರಕಾರ ಎಲ್ಲ ಆಗಿದ್ದು. ಅವಳ ಕೊಟ್ಟ ಜ್ಯೂಸ್ ನಾರ್ಮಲ್ ಇತ್ತು. ಅದರ ಅಣ್ಣ ಆ್ಯಕ್ಟಿಂಗ್ ಮಾಡಿ ಅಲ್ಲಿಗೆ ಕರೆತಂದ. ಆಮೇಲೆ ಅವಳಿಗೂ ಜಾಸ್ತಿ ಕುಡಿದ ಕಾರಣ ಯಾರ ಜೊತೆ ಇದ್ದಾರೆ ಎಂದು ತಿಳಿಲಿಲ್ಲ. ನಾನೇ ಅವಳ ಜೊತೆ ಈ ಥರದ ವಿಡಿಯೋ ಮಾಡಿದ್ದು. ಯಾಕೆಂದರೆ ಮುಂದೊಂದು ದಿನ ಇವಳಿಂದ ಅಣ್ಣ ಅತಿಗೆಯ ಜೀವನಕ್ಕೆ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಅಣ್ಣ ಬಂದು ಅಲ್ಲಿ ಮಲಗಿದ. ನಂತರ ಆದಿದ್ದೆಲ್ಲ ನಿಮಗೆ ಗೊತ್ತೇ ಇದೆ ಎಂದವ ಮೌನಕ್ಕೆ ಜಾರಿದ. ಎಲ್ಲ ಕೇಳಿದವರು ಮಾನವನ ಕಡೆ ಅಸಹ್ಯವಾಗಿ ನೋಡಿದರು. ಎಲ್ಲರ ಕಣ್ಣಲ್ಲೂ ಮಾನವನ ಬಗ್ಗೆ ತಿರಸ್ಕಾರವೇ ಇತ್ತು. ಮಾವ, ಕ್ಷಮಿಸಿ, ನಾನು ಸಮೃದ್ಧ್ ಮೇಲಿನ ವ್ಯಾಮೋಹಕ್ಕೆ ಹೀಗೆ ಮಾಡಿಬಿಟ್ಟೆ. ನನ್ನದು ತಪ್ಪು, ಪ್ಲೀಸ್ ಕ್ಷಮಿಸಿ ಎಂದು ನಾರಾಯಣ್ ಕಾಲು ಹಿಡಿದಳು. ಅವರು ಬಿಡಿಸಿಕೊಂಡ್ರು. ಚಿಕ್ಕಪ್ಪ, ನಾನೇ ಅವತ್ತು ಈ ಮನೆಗೆ ಕೆಡುಕು ಬಯಸಲ್ಲ. ನಾನು ಇತಿಯನ್ನು ಇಷ್ಟಪಟ್ಟಿದ್ದು ನಿಜ. ಆದರೆ ಅವರು ಅಣ್ಣನ ಜೀವ ಎಂದರಿತ ಮೇಲೆ ಅವರನ್ನು ತಾಯಿಯ ಸ್ಥಾನದಲ್ಲಿ ಇಟ್ಟಿರುವೆ. ನಾನು ಅಷ್ಟೊಂದು ಕೆಟ್ಟವನಲ್ಲ, ಈ ಮನೆಯ ಮರ್ಯಾದೆ ತೆಗೆಯುವವನಲ್ಲ. ರಮೇಶ್ ಎದುರು ಮಂಡಿಯೂರಿ ಕಣ್ಣೀರಿಟ್ಟ ಸಮರ್ಥ್. ಎದ್ದೇಳು ಮಗನೇ, ಬಾಯಿ ತಪ್ಪಿ ಅಂದುಬಿಟ್ಟೆ ಎಬ್ಬಿಸಿ ತಬ್ಬಿಬಿಟ್ಟರು ರಮೇಶ್. ಈಗ ಹೇಳಿ ತಾತ, ಇವಳನ್ನ ಏನು ಮಾಡೋದು? ಸಮೃದ್ಧ್ ಕೈ ಕಟ್ಟಿ ನುಡಿದ. ಏನೂ ಇಲ್ಲ, ಇವಳು ಕೆಟ್ಟವಳು, ಆದರೆ ಅಪ್ಪ ಇಲ್ಲ. ಅಮ್ಮ ಒಬ್ಬಳನ್ನೇ ಕಟ್ಟಿಕೊಂಡು ಹೋಗಲಾರರು. ಸಮರ್ಥ್ ನಡೆ ಒಳ್ಳೆಯದೇ ಆದರೂ ಅವನು ಅವಳೊಂದಿಗೆ ಅಸಭ್ಯ ವರ್ತನೆ ತೋರಿದ್ದಕ್ಕಾಗಿ ಅವನೇ ಮದುವೆ ಆಗಲಿ. ಮುಂದಿನ ತಿಂಗಳೇ ಮದುವೆ. ನಂತರ ಇವರಿಬ್ಬರು ಇದೇ ಮನೆಯಲ್ಲಿರಲಿ. ಎಲ್ಲ
ತಪ್ಪು ಎಲ್ಲರೂ ಮಾಡ್ತಾರೆ. ಮಾನುಗಿದು ಕೊನೆ ಅವಕಾಶ. ಗಂಭೀರವಾಗಿ ಆಜ್ಞೆ ಇತ್ತರು ಶಿವಪ್ರಸಾದ್. ನಿಮ್ಮಿಷ್ಟ ತಾತ. ಸಮರ್ಥ್ ತಲೆ ತಗ್ಗಿಸಿಯ ಉತ್ತರಿಸಿದ. ನನ್ನ ತಪ್ಪನ್ನ ಖಂಡಿತ ತಿದ್ದುಕೊಳ್ಳುವೆ ತಾತ. ಮಾನೂನು ಒಪ್ಪಿದಳು. ಎಲ್ಲ ಮುಗೀತಲ್ಲ, ಬನ್ನಿ ಊಟ ಮಾಡಿ. ನಿಮ್ಮಷ್ಟಕ್ಕೆ ನೀವೇ ನಿರ್ಧಾರ ತೆಗೆದುಕೊಳ್ಳುವ ಹಾಗಿದ್ರೆ ಮನೆಯಲ್ಲಿ ದೊಡ್ಡ ಬರೆಯಕ್ಕೆ ನಾರಾಯಣ್ ನುಡಿದು ಊಟಕ್ಕೆ ಕುಳಿತರು. ಇಂದು ಮೌನದ ಮಧ್ಯೆ ಊಟ ಮುಗೀತು. ಇತಿ ಥ್ಯಾಂಕ್ ಯು ಕಣೋ. ತನ್ನೆದೆಯ ಮೇಲೆ ಮಲಗಿದ್ದವಳ ಹಣೆಗೆ ಚುಂಬಿಸಿ ನುಡಿದ. ಯಾಕೆ? ಅವನ ಚೊಂಪೆ ಕೂದಲನ್ನು ಸರಿಸಿ ಬೆಚ್ಚನೆ ಮುತ್ತಿಟ್ಟು ಕೇಳಿದ್ಲು. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ಅವನ ಹೊಟ್ಟೆಯ ಮೇಲೆ ಕೈ ಇಟ್ಟು ನುಡಿದ. ನನ್ನ ನಂಬಿಕೆ ಇದ್ರೂ ನಿಮ್ಮನ್ನು ನಂಬ್ತೀನಿ ನಾನು. ನಾಳೆ ನನ್ನ ಜೊತೆ ಬರ್ತೀರಿ ಅಲ್ವಾ? ಕಣ್ಮುಚ್ಚಿ ಕೇಳಿದ್ಲು. ಹಾಂ, ಬರದೆ? ನನ್ನ ಪ್ರಿನ್ಸಸ್ ಪ್ರತಿ ಮೂಮೆಂಟ್ ನೋಡಬೇಕು ಎಂದವ ಇನ್ನಷ್ಟು ತಬ್ಬಿ ಮಲಗಿದ ಅವಳನ್ನು. ಮಾರನೇ ದಿನ ಇಬ್ಬರು ಜೊತೆಗೆ ಹೋಗಿ ಚೆಕಪ್ ಮಾಡಿಸಿಕೊಂಡು ಬಂದರು. ಮಗು ಆರೋಗ್ಯವಾಗಿ ಇತ್ತೆಂದು ಹೇಳಿದರು ಶೈಲಜಾ. ಅವರಿಗೀಗ ಇತಿ ಮಗಳ ಸಮಾನ. ಇವಾಗ ಊಟ ಮಾಡಿ ಶಾಪಿಂಗ್ ಹೋಗೋಣವಾ ಅಥವಾ ಶಾಪಿಂಗ್ ಮಾಡಿ ಊಟ ಮಾಡೋದಾ? ಕಾರ್ ಓಡಿಸುತ್ತಾ ಕೇಳಿದ. ಶಾಪಿಂಗ್ ಎಂದವರಿಬ್ಬರು ದೊಡ್ಡ ಮಾಲ್ ಒಳಗೆ ಹೋದರು. ಇತಿ ನಿನಗೆ ಸುಸ್ತಾದರೆ ಇಲ್ಲೇ ಇರು, ನಾನೇ ಆರಿಸ್ತೀನಿ ಎಂದವ ಅವಳನ್ನು ಚೇರಲ್ಲಿ ಕೂರಿಸಿದ. ನನಗೇನೂ ಸುಸ್ತಿಲ್ಲ ರೀ, ಆದರೂ ನೀವೇ ಆರಿಸಿ ಎಂದು ಅವನನ್ನೇ ನೋಡುತ್ತಾ ಕುಳಿತಳು. ನೋಡು ಇತಿ, ನಿನಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಎಂದು ತಿಳಿ ಗುಲಾಬಿ ಬಣ್ಣದ ಪ್ಲೇನ್ ಸೀರೆಯೊಂದನ್ನು ಕೈಯಲ್ಲಿ ಹಿಡಿದು ಬಂದ. ಸೀರೆ ಬೇಡ ರೀ, ಮನೆಯಲ್ಲಿ ಹಾಕೋ ಡ್ರೆಸ್ ತೆಗಿರಿ ಸಾಕು ಎಂದವಳ ಮಾತನ್ನು ಲೆಕ್ಕಿಸದೆ ಅವಳ ಮೇಲೆ ಸೀರೆ ಹಾಕಿ ನೋಡಿದ. ಹಾಯ್ ಸ್ಯಾಮ್. ದನಿ ಬಂದ ಕಡೆಗೆ ನೋಡಿದಾಗ ಅಲ್ಲಿ ನಿತಿನ್ ನಿಂತಿದ್ದ, ಜೊತೆಗೆ ಇಶಿತಾ ಸಹ. ಅಮ್ಮ ಅಪ್ಪನಿಂದ ವಿಷಯ ತಿಳಿದಿದ್ದರಿಂದ ಇಬ್ಬರಿಗೂ ಆಶ್ಚರ್ಯವೇನೂ ಆಗಲಿಲ್ಲ. ಎಲ್ಲ ಕ್ಷಮಿಸಿದ್ರೂ ನೀನು ಕ್ಷಮಿಸಲ್ವಾ? ಸಮೃದ್ಧ್ ಕೈ ಹಿಡಿದು ಕೇಳಿದ. ಇಲ್ಲ, ನಾನು ಕ್ಷಮಿಸಲ್ಲ ಎಂದವ ಇತಿ ಕೈ ಹಿಡಿದು ಕರೆದುಕೊಂಡು ಹೋದ. ರೀ, ಇಶಿನ ಮಾತಾಡ್ತೀನಿ ರೀ ಎಂದವಳ ಮಾತು ಕೇಳದವರ ಹಾಗೆ ನಡೆದಿದ್ದ ಅಲ್ಲಿಂದ. ಇಶಿ, ಸಾರಿ ಕಣೆ, ನನ್ನಿಂದ ನಿನ್ನ ಅಕ್ಕನ ಜೊತೆ ಮಾತಾಡೋ ಅವಕಾಶನೂ ಕಳ್ಕೊಂಡೆ. ಇಶಿತಾಳ ಕೈ ಹಿಡಿದು ಕ್ಷಮೆ ಕೇಳಿದ ನಿತಿನ್. ಪರವಾಗಿಲ್ಲ, ನಿನ್ನಿಂದ ನಾ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ, ಇದೇನು ದೊಡ್ಡದಲ್ಲ ನಿರ್ಭಾವುಕಳಾಗಿ ನುಡಿದಳು ಇಶಿತಾ. ಅದು ನಾಳೆ ಅವರ ಮನೆಗೆ ಹೋಗೋಣ ಕಣೆ, ನಿನ್ನ ಡ್ರಾಪ್ ಮಾಡಿ ನಾನು ಹೋಗ್ತೀನಿ, ಮತ್ತೆ ಸಂಜೆ ನಿನ್ನ ಪಿಕಪ್ ಮಾಡ್ತೀನಿ ಆಸೆಯಿಂದ ನುಡಿದ. ಯಾಕೆ, ಮತ್ತೇನಾದರೂ ಪ್ಲ್ಯಾನ್ ಮಾಡಿದೀಯಾ? ನನ್ನ ಎದುರಿಟ್ಕೊಂಡು ತುಟಿ ಕೊಂಕಿಸಿ ಕೇಳಿದ್ಲು. ಇಲ್ವೇ? ಬೇಡ ಬಿಡು, ನಿನ್ಗೆ ಹೇಗೆ ಬೇಕೋ ಹಾಗೆ ಮಾಡು ಎಂದವ ಅವಳನ್ನು ಬಿಟ್ಟು ಬೇರೆಡೆ ಹೋಗಿ ಕುಳಿತ. ಸಮೃದ್ಧ್, ನೀವು ಮಾತಾಡಿಲ್ಲ ಅಂದರೂ ನಾನು ಮಾತಾಡ್ತಿದ್ದೆ, ನೀವ್ಯಾಕೆ ಎಳ್ಕೊಂಡು ಬಂದ್ರಿ? ಕಾರು ಚಲಾಯಿಸುತ್ತಿದ್ದವನ ಕೇಳಿದಳು ಇತಿ. ನೀನು ಅವರನ್ನು ಕ್ಷಮಿಸಿದೀಯಾ? ನಾನು ಕ್ಷಮಿಸಲ್ಲ. ಅವನಿಂದ ಮತ್ತೀಗೇನಾದರೂ ಅಪಾಯ ಆದರೆ? ಈ ಟೈಮಲ್ಲಿ ರಿಸ್ಕ್ ತೆಗೆದುಕೊಳ್ಳೋಕೆ ನನಗಿಷ್ಟ ಇಲ್ಲ, ಗಡುಸಾಗಿಯೇ ನುಡಿದ. ಅದು ಹಾಗಲ್ಲ ರೀ, ಇಶಿ ಅವನ ಜೊತೆ ಇದ್ದಾಳೆ, ಅವಳೂ ಪ್ರೆಗ್ನೆಂಟ್ ಅಲ್ವಾ? ಅವಳ ಆಸೆ ಕನಸನ್ನು ನೆರವೇರಿಸಬೇಕಲ್ವಾ? ಆದಷ್ಟು ಮೃದುವಾಗಿ ಅವನ ಮನಸ್ಸನ್ನು ಒಲಿಸಲು ನೋಡಿದ್ಲು. ಅದೆಲ್ಲ ಆಮೇಲೆ. ನಾನಂತೂ ನಿನ್ನ ವಿಷಯದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ತಯಾರಿಲ್ಲ. ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ತಾನೇ ಅವನು ನಿನ್ನ ಹೊಟ್ಟೆಗೆ ಚಾಕು ಹಾಕಕ್ಕೆ ನೋಡಿದ್ದು. ದಾರಿಯ ಕಡೆಗೆ ಮುಖ ಮಾಡಿ ನುಡಿದವನ ಪ್ರೀತಿ ಕಾಳಜಿಗೆ ಏನು ಹೇಳುವುದೋ ತಿಳಿಯದೆ ಸುಮ್ಮನೆ ತಲೆ ಆಡಿಸಿದ್ಲು. ಬಾ, ಇಲ್ಲೇ ಊಟ ಮಾಡೋಣ, ನಿನಗಿಷ್ಟದ ಊಟವನ್ನೇ ಮಾಡು. ಸಮೃದ್ಧ್ ರೆಸ್ಟೋರೆಂಟ್ ಒಂದರ ಎದುರು ಕಾರ್ ನಿಲ್ಲಿಸಿ ನೋಡಿದಾಗ ಕುಣಿಯುವಷ್ಟು ಖುಷಿಪಟ್ಟಳು ಇತಿ. ಮನೆಗೆ ಬಂದಾಗಿನಿಂದ ಊಟ ತಿಂಡಿ ವಿಚಾರದಲ್ಲಿ ಬಾಯಿ ಕಟ್ಟಿ ಹಾಕಿದ್ರು ಅಮ್ಮಂದಿರು. ಅದು ತಿನ್ನಬೇಡ, ಇದು ತಿನ್ನಬೇಡ ಎಂದು. ಶರಾವತಿ ಅವರಂತೂ ಬರೀ ತರಕಾರಿ ಹಣ್ಣುಗಳನ್ನೇ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸಮೃದ್ಧ್. ರೋಡ್ ಎಂಬುದು ಮರೆತು ತಬ್ಬಿದಳು. ಅವಳಿಗಾದ ಖುಷಿಗೆ. ಇದು ರೋಡ್ ಕಣೆ, ಬೇಕಿದ್ರು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡು ನಗುತ್ತಾ ಅವನೇ ಎಚ್ಚರಿಸಿದಾಗ ನಾಚಿ ಅಡಗಲು ಬಯಸಿದ್ದು ಅವನದೇ ಎದೆಯನ್ನ. ಮೊದಲು ಊಟ ಮಾಡೋಣ ಬಾ ಎಂದು ಕರೆದುಕೊಂಡು ಹೋದ. ತಗೋ, ನೀನೇ ಆರ್ಡರ್ ಮಾಡು ಎಂದು ಮೆನು ಕಾರ್ಡ್ ಕೊಟ್ಟ. ಅವಳಿಷ್ಟದ ಎಲ್ಲ ಅಡುಗೆಯನ್ನು ಕೊಡಿಸಿದ. ಒಂಚೂರೇ ತಿಂದು ಸಾಕು ಎಂದವಳಿಗೆ ತಾನೇ ತುತ್ತಿಟ್ಟ. ಒಂಚೂರು ಬೇಸರಿಸದೆ ಅವಳು ಬಿಟ್ಟ ಊಟ ಮಾಡಿದ. ಮತ್ತೊಮ್ಮೆ ಶಾಪಿಂಗ್ ಮುಗಿಸಿ ಮನೆಗೆ ಬಂದಾಗ ಅದಾಗಲೇ ಮಧ್ಯಾಹ್ನವಾಗಿತ್ತು. ಅವಳಿಗೆ ಮಲಗೋಳು ಹೇಳಿ ಅವಳ ಪಕ್ಕ ಕುಳಿತವ ತನ್ನ ಕೆಲಸ ಮಾಡುತ್ತಿದ್ದ. ಅವನ ತೊಡಿಯ ಮೇಲೆ ಮಲಗಿಸಿಕೊಂಡಿದ್ದ. ಅರ್ಧ ಗಂಟೆ ನಂತರ ಅವನಿಗೊಂದು ಕಾಲ್ ಬಂತು. ಅದರಂತೆ ಹೊರಹೋದವ 5 ನಿಮಿಷದಲ್ಲಿ ಮರಳಿದ್ದ. ಗುಡ್ ಈವ್ನಿಂಗ್ ನಿಧಿ. ನಿಧಿ ಆಯ್ತಾ? ಸಂಜೆಗೆ ಎದ್ದವಳ ಹಣೆಗೆ ಮುತ್ತಿಟ್ಟು ಎಬ್ಬಿಸಿದ. ಹಾಂ, ನೀವ್ಯಾಕೆ ಮಲಗಿಲ್ಲ? ಅವನ ಅಪ್ಪಿ ಕೇಳಿದ್ಲು. ನಿನ್ಗೊಂದು ಸರ್ಪ್ರೈಸ್ ಇದೆ, ಹೋಗಿ ಮುಖ ತೊಳೆದು ಬಾ ಎಂದ. ಏನು ಹೇಳಿ ಸಮೃದ್ಧ್? ಆಸೆ ಕಂಗಳಿಂದ ಕೇಳಿ ನೋಡಿದ್ಲು. ಇಲ್ಲ, ಮೊದಲು ಮುಖ ತೊಳೆದು ಬಾ ಎಂದು ಕಳುಹಿಸಿದ. ಮುಖ ತೊಳೆದು ಬಂದವಳ ಎದುರಿಗೂ ಹಾರ್ಲಿಕ್ಸ್ ಹಿಡಿದ. ಅದು ಅವರ ಕಂಪನಿಯ ಮೊದಲ ಬಾಕ್ಸ್. ಇದೇನು ಸಮೃದ್ಧ್,
ಸರ್ಪ್ರೈಸ್ ಏನು ಎಂದಳು. ಅದಾಗಲೇ ಹಾಲು ನೋಡಿ ಮುಖ ಕಿವುಚಿದ್ಲು. ಇದು ನಮ್ಮ ಆರೋ ಆರ್ಎಕ್ಸ್ನ ಮೊದಲ ಬಾಕ್ಸ್, ಮದರ್ ಹಾರ್ಲಿಕ್ಸ್. ಮೊದಲು ನೀನೇ ಕುಡಿಬೇಕು ಅಂತ ಈಗಲೇ ಹೋಗಿ ತಂದೆ ಎಂದವ ಅವಳಿಗೆ ಪ್ರೀತಿಯಿಂದ ಕುಡಿಸಲು ಹೋದ. ಅಷ್ಟರಲ್ಲಿ ಅವನ ಫೋನ್ ರಿಂಗಾಣಿತು. ನೀನು ಕುಡಿತಾ ಇರು ಬಂದೆ ಎಂದವ ಬಾಲ್ಕನಿಗೆ ಹೋಗಿ ಮಾತನಾಡಿ ಬಂದ. ಇತಿ, ಇಷ್ಟು ಬೇಗ ಕಾಲು ಮಾಡಿದ್ಯಾ? ಗುಡ್ ಗರ್ಲ್ ಎಂದ ಅವ ಫೋನ್ನಲ್ಲಿ ಮಾತನಾಡುವ ಹೊತ್ತಿಗೆ ಖಾಲಿ ಮಾಡಿದ್ಲು. ನೀವು ಪ್ರೀತಿಯಿಂದ ಕೊಟ್ಟಿದ್ರಿ ಅಲ್ವಾ, ಸೊ ಖಾಲಿ. ಹಲ್ಲು ಬಿಟ್ಟು ನುಡಿದವಳ ಹಣೆಗೆ ಮುತ್ತಿಟ್ಟು ಇತಿ ತಬ್ಬಿಕೊಂಡು ನುಡಿದ. ಏನ್ರೀ ಅವಳು ಅವನದೇ ದಾಟಿಯಲ್ಲಿ ಕೇಳಿದ್ಲು. ಅದು ಅವಳ ಮುಂಗುರುಳು ಸರಿಸಿದ. ಹಾಂ, ಅದು ಅವನ ಶರ್ಟ್ ಬಟನ್ ಜೊತೆ ಆಟವಾಡುತ್ತಿದ್ಲು. ಅದು ಇನ್ನಷ್ಟು ತಬ್ಬಿ ಕೇಳಿದ. ಮುಂದೆ ಹೇಳಿ ಬಟನ್ ಬಿಟ್ಟು ಅವನ ಮುಖವನ್ನೇ ನೋಡಿ ಕೇಳಿದ್ಲು. ಒಂದೇ ಒಂದು ಲಿಪ್ ಕಿಸ್ ಕೊಡ್ಲಾ? ಮತ್ತೆ ನನಗೆ ಗಿಫ್ಟ್? ಪಾಪ ಒಂದು ಕಿಸ್ಗೆ ಇಷ್ಟೊಂದು ಬೇಡಿಕೆ ಇಟ್ಟ. ಮುದ್ದಾಗಿ ಕೇಳಿದ. ನನ್ನ ಮುದ್ದು ಗಂಡ ಎಂದವಳು ತಾನೇ ಮುಂದಾಗಿ ಅವನಲ್ಲಿ ಒಂದಾದ್ಲು. ಆದಷ್ಟು ಮೃದುವಾಗಿ ಅವಳನ್ನು ಮುದ್ದಾಡಿದ. ಅವಳು ಪ್ರೆಗ್ನೆಂಟ್ ಎಂದು ತಿಳಿದಾಗಿನಿಂದ ತಾನಾಗಿ ದೂರ ಉಳಿದಿದ್ನಲ್ಲ, ಸಂತೃಪ್ತಿಯಿಂದ ಮಲಗಿದ್ದ. ಆಯಾಸ ಎಲ್ಲ ಆರೆ ಹೋಗಿತ್ತು. ಥ್ಯಾಂಕ್ ಯು ಸಮೃದ್ಧ್, ನನ್ನ ಜೀವನದಲ್ಲಿ ಹೊಸ ಭರವಸೆ ತಂದಿದ್ದಕ್ಕೆ ಎಂದು ಮಲಗಿದ್ದವನ ಹಣೆಗೆ ಮುತ್ತಿಟ್ಟು ಕೆಳ ನಡೆದ್ಲು. ಏನಮ್ಮ, ಮಧ್ಯಾಹ್ನ ಗಂಡ ಆಚೆ ಊಟ ಕೊಡಿಸಿದ ಅಂತ ಅತ್ತೆಯರನ್ನೇ ಮರೆತೆಯಾ? ಲಕ್ಷ್ಮಿಯವರು ಉಸು ಕೋಪದಿ ನುಡಿದ್ರು. ಅದು ಅಮ್ಮ, ನಾನೇನು ಬೇಡ ಅಂದೆ. ಸಮೃದ್ಧವರೇ ಚೂರು ಊಟ ಮಾಡು, ಅಮ್ಮಂದ್ರೆಲ್ಲ ನಿನಗೆ ರುಚಿಯಾದ ಊಟನೇ ಕೊಡಲ್ಲ ಅಂದರು. ಅದಕ್ಕೆ ಹೋದ ಅಮ್ಮ, ನಂದೇನು ತಪ್ಪಿಲ್ಲ. ಸಮೃದ್ಧ ಮೇಲೆ ಹಾಕಿ ತಪ್ಪಿಸಿಕೊಂಡ್ಲು. ಓ ಹೌದಾ, ಬರಲಿ ಅವನು ಎಂದರು ಕಲ್ಪನಾ. ಅವರೇನೋ ಹರಟೆ ಹೊಡೆಯುತ್ತಾ ಕುಳಿತಿದ್ದಾಗ ಅರ್ಧ ಗಂಟೆ ನಂತರ ಮೆಟ್ಟಲೆಳೆದು ಬಂದ. ಏನೋ ಮಗನೇ, ನಾವು ನಿನ್ನ ಹೆಂಡತಿಗೆ ರುಚಿಯಾದ ಊಟ ಕೊಡಲ್ವಾ? ಕಿವಿ ಹಿಂಡಿದರು ತಾರ. ಇಲ್ಲ ಚಿಕ್ಕಿ, ಯಾರು ಹೇಳಿದ್ದು? ಈತೇಡಿಗೆ ನೋಡಿದ. ಕಣ್ಣಲ್ಲೇ ಕ್ಷಮೆ ಬೇಡಿದ್ಲು. ನಿನ್ನ ಹೆಂಡತಿನೇ ಹೇಳಿದ್ದು ಎಂದು ಅವಳ ಕಡೆ ತೋರಿದ್ರು. ಅದು ಅದು ಅಮ್ಮ ಎಂದು ಈತಿ ತಡವರಿಸುವಾಗ, ನಮಗೆಲ್ಲ ಗೊತ್ತು, ಹಾರ್ಲಿಕ್ಸ್ ಕುಡಿದಿಯಾ ಎಂದು ಕೆನ್ನೆ ತಟ್ಟಿದ್ರು ಶರಾವತಿ. ಎಲ್ಲರೂ ನಕ್ಕರು. ಅಮ್ಮ ಎಂದವಳು ಅವರ ಜೊತೆ ಹರಟೆ ಹೊಡೆಯುತ್ತಿದ್ಲು. ಅಡುಗೆ ಮಾಡಲು ಎಂದಿಗೋ ನಿಷೇಧ ಹೇರಿದ್ದಾರೆ. ಸಮರ್ಥ್ ಮಾನುವನ್ನ ಕ್ಷಮಿಸಿದ್ರು ಅವರ ಜೊತೆ ಯಾರು ಮೊದಲಿನಂತೆ ಈತಿಯೊಬ್ಬಳು ಬಿಟ್ಟು. ಆದರೆ ಅವರಿಬ್ಬರು ಜೊತೆಯಲ್ಲೇ ಕುಳಿತು ಊಟ ಮಾಡುವ ಅವಕಾಶ ಇದೆ. ಅಂದು ರಾತ್ರಿ ನಗುತ್ತಲೇ ಊಟ ಮುಗಿಯಿತು. ಎಲ್ಲರೂ ಅವರವರ ಏನು ಮಾಡ್ತಿದ್ದಾರೆ ಮೇಡಮ್? ನಮಿತಾಳ ಫೋನಿಗೆ ಮತ್ತದೆ ಅನ್ನೋನ್ ನಂಬರಿಂದ ಮೆಸೇಜ್ ಬಂತು. ಯಾರಪ್ಪ ನೀನು? ಅನ್ನೋನ್ ನಂಬರ್ ಅನಾಮಿಕಾ ಇತ್ತಳಿಂದ ಟೈಪಿಸಿ ಕಳುಹಿಸಿದ್ಲು. ಗೊತ್ತಾಗ್ಲಿಲ್ವಾ ಎಂದ. ಇಲ್ಲ ಎಂದಳು. ಇರಲಿ ಬಿಡಿ, ಹೋಗಲಿ. ಅರೆ ಯಾರು ಅಂತ ಹೇಳಿ ಎಂದಳು. ನಾನ್ರಿ ಸಾಕೇತ್. ಒಂದು ಹಾರ್ಟ್ ಎಮೋಜಿ ಇಟ್ಟು ಕಳುಹಿಸ. ಅಯ್ಯೋ ಸಾರಿ ರೀ, ಗೊತ್ತಾಗ್ಲಿಲ್ಲ. ಇರಲಿ ಬಿಡಿ ಎಂದವ ಮೆಸೇಜ್ ಬದಲು ಡೈರೆಕ್ಟ್ ಆಗಿ ಕಾಲನ್ನೇ ಮಾಡಿಬಿಟ್ಟ. ಊಟ ಆಯ್ತಾ ಎಂದು ಕೇಳಿದ. ಹಾಂ ಆಯಿತು, ನಿಮ್ಮದು ಮೆತ್ತಗೆ ಕೇಳಿತು ಹುಡುಗಿ. ಆಯಿತು ಎಂದಳು. ಮತ್ತೆ ಎಂದ. ಏನಿಲ್ಲ ಎಂದಳು. ಸರಿ, ಗುಡ್ ನೈಟ್ ಎಂದು ಕರೆ ತುಂಡರಿಸುವ ಮುನ್ನ, ಅಯ್ಯೋ 1 ನಿಮಿಷ ರೀ ಎಂದು ತಡೆದ ಅವಳನ್ನು. ಹಾಂ ಎಂದಳು ಮತ್ತೊಮ್ಮೆ. ಅದು ಅದು ತಾತ ಹೇಳಿದ ವಿಷಯ ಎಂದು ಪೀಟಿಕೆ ಇಟ್ಟ. ಯಾವ ವಿಷಯ ಎಂದಳು. ನಮ್ಮ ಮದುವೆ ರೀ ಎಂದ. ಅದೆಲ್ಲ ಇನ್ನೂ ಯೋಚನೆ ಮಾಡಿಲ್ಲ ರೀ ಎಂದಳು ಅವನ ಕಾಡಿಸಲೆಂದ. ಹೌದಾ, ನನ್ನ ನೋಡಿದರೆ ನಿಮಗೆ ಏನೂ ಅನಿಸಲ್ವಾ ಕೇಳಿದ. ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ರೀ ಎಂದ್ಲು. ಸರಿ ರೀ, ನನಗಂತೂ ತುಂಬ ಇಷ್ಟ ಆಗಿದ್ದೀರಾ. ನಿಮ್ಮ ಅನಿಸಿಕೆಗೆ ಕಾಯ್ತಾ ಇರ್ತೀನಿ ರೀ ಎಂದ. ಸರಿ ಬಾಯ್ ಎಂದಳು. ಓಕೆ ಬಾಯ್ ಎಂದು ಕರೆ ತುಂಡರಿಸ್ಬಿಟ್ಟ. ಅವನ ಯೋಚನೆಯಲ್ಲೇ ಡ್ಯೂಯೆಟ್ ಮೋಡ್ಗೆ ಹೋದ್ಲು ನಮಿತಾ. ಅಥ ಅವನು ಸಹ ಒಂದು ರೌಂಡ್ ಡ್ಯೂಯೆಟ್ ಹಾಡಿಬಿಟ್ಟಿದ್ದ. ಇತಿ, ನನಗೆ ಅರ್ಜೆಂಟ್ ಕೆಲಸವಿದೆ, ಹೋಗಿ ಬರ್ತೀನಿ. ನೀನು ತಿಂಡಿ ಮಾಡು, ಆರ್ಲಿಕ್ಸ್ ಕುಡಿಯೋದು ಮರಿಬೇಡ ಎಂದವ ಅವಸರದಲ್ಲಿ ಹೊರಟ. ಪ್ರಾಜೆಕ್ಟ್ ಲಾಂಚ್ನ ಕೆಲಸ ನಡೆಯುತ್ತಿತ್ತು. ಅದರ ಉಸ್ತುವಾರಿ ನೋಡಲಿಕ್ಕೆ ಇವ ಇರಲೇಬೇಕಿತ್ತು. ನೀವೇನು ಹೆದರಬೇಡಿ, ನಾನು ಕುಡಿತೀನಿ ಎಂದು ನಗು ಮುಖದಿ ಕಳುಹಿಸಿಕೊಟ್ಟಳು. ಎಲ್ಲವನ್ನೂ ತಾನೇ ನಿಂತು ನೋಡಿಕೊಳ್ಳುತ್ತಿದ್ದ ಸಮೃದ್ಧ್. ಎಲ್ಲೂ ತಪ್ಪಾಗಬಾರದೆಂದು ಅವನ ಆಲೋಚನೆ. ಹೊಸ ಪ್ರಯತ್ನಕ್ಕೆ ಕೈ ಹಾಕಿದಾಗ ನಿಷ್ಠೆಯಿಂದ ಕಾರ್ಯ ನಿರ್ವಹಿಸುತ್ತಿದ್ದನವ.
ಏನು ಸರ್ ನಮ್ಮ ಕೈಗೆ ಸಿಗ್ತಾನೇ ಇಲ್ಲ. ನಿನ್ನೆ ರಾತ್ರಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ಇವತ್ತು ಕೈ ಕೊಟ್ಟಿದ್ದೀರಾ? ಋತ್ವಿಕ್ ಕಾಫಿ ಶಾಪ್ನಲ್ಲಿ ಮಾತನಾಡುತ್ತಿದ್ದಾಳೆ ಸಾನು. ಇಲ್ಲ ರೀ, ನನಗೆ ತುಂಬ ಕೆಲಸ ಇತ್ತು, ಹಾಗಾಗಿ ಬ್ಯುಸಿ. ನಿಮ್ಮ ಅಣ್ಣ ಕೆಲಸದ ವಿಚಾರದಲ್ಲಿ ಹೇಗೆ ಶಿಸ್ತೋ ನಾನು ಹಾಗೆ. ಯಾವ ಕೆಲಸ ಯಾವಾಗ ಆಗಬೇಕೋ ಅಂದೇ ಆಗಬೇಕು. ಅದಕ್ಕೆ ಒಂದು ಕಂಪನಿ ಡೀಲಿತ್ತು ಎಂದವ ಪ್ರಾಮಾಣಿಕವಾಗಿ ಉತ್ತರ ನೀಡಿದ್ದ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ನೀವು ಇನ್ಮೇಲೆ 1 ಗಂಟೆ ಟೈಮ್ ರಿಸರ್ವ್ ಮಾಡಬೇಕು, ಖಡಾಖಂಡಿತವಾಗಿ ನುಡಿದಳು. ಸರಿ ಬಿಡಿ, ಆಯಿತು. ಮಾರ್ನಿಂಗ್ ಆಗಲ್ಲ, ಈವ್ನಿಂಗ್ ಓಕೆ ಅಲ್ವಾ? ಇದೇ ಟೈಮಿಂಗ್. ಅವನ ಮುಗ್ಧತೆ ನೋಡಿ ಮರುಳಾಗಿ ಬಿಟ್ಟಳು ಮಾನು. ತಟ್ಟನೆ ಅವನ ಕೆನ್ನೆಗೆ ಮೂತಕ್ಕೆ ಬಿಟ್ಲು. ಸಾನು ಅವರೇ, ಏನು ಮಾತಾಡ್ತಿದ್ದೀರಾ? ಇದೆಲ್ಲ ತಪ್ಪು. ಪಾಪ ಹೆದರೆ ಬಿಟ್ಟವ. ನೀವೇನ್ರಿ ಒಂದು ಮುತ್ತಿಗೆ ಒಳ್ಳೆ ಫಸ್ಟ್ ನೈಟ್ ಮಾಡ್ಕೊಳ್ಳೋ ರೇಂಜಿಗೆ ಹೆದರ್ತಿದ್ದೀರಾ? ನಕ್ಕು ಅಲ್ಲಿಂದ ಹೊರಟಳು. ಈ ಹುಡುಗಿ ಹತ್ರ ತುಂಬ ಹುಷಾರಾಗಿರಬೇಕು ಎಂದುಕೊಂಡು ನಗುತ್ತಾ ಅವನು ಅಲ್ಲಿಂದ ಹೊರಟು ಬಿಟ್ಟ. ಸಮೃದ್ಧ ಕೆಲಸ ಇನ್ನೂ ಮುಗಿದಿರಲಿಲ್ಲ. ಅಂದು ಮಧ್ಯಾಹ್ನವಾಗಿತ್ತು. ಸರ್, ನಿಮ್ಮನ್ನು ಹುಡುಕಿಕೊಂಡು ಪೊಲೀಸ್ ಬಂದಿದ್ದಾರೆ. ಸಮೃದ್ಧ ಕ್ಯಾಬಿನ್ಗೆ ಬಂದು ನುಡಿದ ಒಬ್ಬ. ಯಾಕೆ? ಗೊಂದಲದಲ್ಲಿ ಕೇಳಿದ ಸಮೃದ್ಧ. ಗೊತ್ತಿಲ್ಲ ಸರ್ ಎಂದು ಅವರೆಂದಾಗ ಸರಿ ಬಂದೆ ಎಂದ ಗಂಭೀರವಾಗಿ. ಹಾಯ್ ಸಮೃದ್ಧ ಎಂದರು SP ರಾಮ್ ಅವರು. ಹಾಯ್ ಸರ್, ನೀವೇನಿಲ್ಲಿ? ಆಶ್ಚರ್ಯ ಗೊಂದಲದಿ ಕೇಳಿದ. ನನಗೆ ನಿಮ್ಮ ಬಗ್ಗೆ ಗೊತ್ತು, ಆದರೆ ಈ ವಿಷಯ ತುಂಬ ಸೂಕ್ಷ್ಮ. ನಿಮ್ಮ ಕಂಪನಿ ಮೇಲೆ ಕಂಪ್ಲೇಂಟ್ ಬಂದಿದೆ, ನಾವೀಗ ಅರೆಸ್ಟ್ ಮಾಡಲೇಬೇಕು. ರಾಮ್ ಬೇಸರದಿಂದ ನೋಡಿದರು. ವಾಟ್? ಜೋರಾಗಿ ಕಿರುಚು ಬಿಟ್ಟ ಸಮೃದ್ಧ. ಅಲ್ಲಿ ನೆರೆದವರೆಲ್ಲ ಎದ್ದು ನಿಂತರು ಆ ಕೂಗಿಗೆ. ಹೌದು, ನಿಮ್ಮ ಆರ್ಲಿಕ್ಸ್ನಲ್ಲಿ ಸ್ಲೋ ಪಾಯ್ಸನ್ಸ್ ಮಿಕ್ಸ್ ಆಗಿದೆ. ಅದನ್ನು ಯಾರೇ ತೆಗೆದುಕೊಂಡ್ರೂ ಕಷ್ಟ. ಗರ್ಭಿಣಿಯರು ತೆಗೆದುಕೊಂಡ್ರೆ 24 ಗಂಟೆಯಲ್ಲಿ ಮಗು ಸಾಯುತ್ತದೆ. ಮಕ್ಕಳು ತೆಗೆದುಕೊಂಡ್ರೆ ಅವರ ಬುದ್ಧಿ ಮಂದವಾಗುತ್ತದೆ. ಬ್ರೈನ್ ಕ್ಯಾನ್ಸರ್ ಬರುತ್ತೆ ಎಂದು ರಿಪೋರ್ಟ್ ಮೂಲಕ ಕಂಪ್ಲೇಂಟ್ ಬಂದಿದೆ ಎಂದರು ರಾಮ್ ಅವರು. ಇಲ್ಲ, ಈಗಾಗಲೂ ಸಾಧ್ಯವೇ ಇಲ್ಲ. ಎಲ್ಲ ಓಕೆ ಆಗಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಒಪ್ಪಿಗೆ ನೀಡಿದೆ ಎಂದವರಿಗೆ ಗೊಂದಲವಾಗಿದೆ. ಅದೆಲ್ಲ ನೀವು ಕೋರ್ಟ್ನಲ್ಲಿ ಮಾತನಾಡಿ ಸಮೃದ್ಧ. ನಾನೀಗ ನನ್ನ ಕರ್ತವ್ಯ ಮಾಡಲೇಬೇಕು, ಸೊ ಪ್ಲೀಸ್ ಎಂದರು. ಸರಿ, ಅರೆಸ್ಟ್ ಮಾಡಿ ಎಂದು ಕೈ ಮುಂದೆ ಮಾಡಿದ. ಮಾನು, ಸಾರ್ಥಕ್, ಸಮರ್ಥ್ ತಡೆಯಲು ನೋಡಿದರು. ಅಣ್ಣ, ನಾನು ಅರೆಸ್ಟ್ ಆಗ್ತೀನಿ ಎಂದ ಸಮರ್ಥ್. ಬೇಡ, ನಾನೇ ಹೋಗ್ತೀನಿ ಎಂದ ಸಮೃದ್ಧ. ಇಲ್ಲ, ಈ ಪ್ರಾಡಕ್ಟ್ ಎಲ್ಲ ನಡೀತಿರೋದು ಸಾರ್ಥಕ್ ಹೆಸರಲ್ಲಿ. ಅವರನ್ನೇ ಅರೆಸ್ಟ್ ಮಾಡೋದು, ಅವರನ್ನು ಕರೆಸಿ ಎಂದರು. ಮಾತು ಕೇಳಿ ನಡುಗಿದ ಸಮೃದ್ಧ. ಸರ್, ಎಲ್ಲ ಮುಂದೆ ನಿಂತು ನೋಡ್ಕೋತಿರೋದು ನಾನು. ನನ್ನೇ ಅರೆಸ್ಟ್ ಮಾಡಿ, ಇದರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಏನಿಲ್ಲ. ತಮ್ಮನ ಅರೆಸ್ಟ್ ಮಾಡಲು ಹೇಗೆ ಬಿಟ್ಟಾನವಾ? ಇಲ್ಲ, ನಮ್ಮ ರೂಲ್ಸ್ ಪ್ರಕಾರ ಅವರನ್ನೇ ಅರೆಸ್ಟ್ ಮಾಡೋದು ಎಂದಾಗ, ಸರ್ ನಾನೇ ಸಾರ್ಥಕ್ ಎನ್ನುತ್ತಾ ಮುಂದೆ ಬಂದ ಸಾರ್ಥಕ್. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಎಂದಾಗ ಸಮೃದ್ಧ ಎದುರೇ ಸಾರ್ಥಕ್ನ ಕೈಗೆ ಕೋಳ ಬಿತ್ತು. ಸಾರಿ ಕಣೋ ಸಾರ್ಥಕ್, ನನ್ನಿಂದ ನೀನು ಜೈಲಿಗೆ ಹೋಗೋ ಹಾಗಾಯಿತು. ತಮ್ಮನ ತಬ್ಬಿ ಹತ್ತು ಬಿಟ್ಟ ಸಮೃದ್ಧ. ಇಟ್ಸ್ ಓಕೆ ಅಣ್ಣ, ಮನೆಯಲ್ಲಿ ವಿಷಯ ತಿಳಿದ ಹಾಗೆ ನೋಡ್ಕೊ ಎಂದು ನಗುತ್ತಾ ನುಡಿದ ಸಾರ್ಥಕ್. ಅಣ್ಣನ ಮೇಲೆ ಅಪಾರ ನಂಬಿಕೆ, ಪ್ರೀತಿ ಇದೆ. ಐ ಆಮ್ ಸಾರಿ ಸಮೃದ್ಧ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ನೀವು ಬೇಲ್ ತನ್ನಿ, ನಿನ್ನ ತಮ್ಮನ ಜವಾಬ್ದಾರಿ ನನ್ನದು ಎಂದು ಸಾರ್ಥಕ್ನ ಕರೆದುಕೊಂಡು ಹೋದರು ರಾಮ್. ನೆಲದ ಮೇಲೆ ಕುಸಿದು ಅಳತೊಡಗಿದನು ಸಮೃದ್ಧ. ಸಾರ್ಥಕ್, ಚಿಂತೆ ಬಿಡು. ನೀನು ನಿನ್ನೆ ಒಂದು ಬಾಕ್ಸ್ ತೆಗೆದುಕೊಂಡು ಹೋಗಿದ್ದೆ ಅಲ್ವಾ ಇತ್ತಿಗೆ? ಅವರ ಪ್ರಕಾರ ಮಗು 24 ಗಂಟೆ ಒಳಗೆ ಸಾಯುತ್ತೆ. ಅಂದರೆ ನಿನ್ನೆ ಸಂಜೆ ನೀನು ಅವಳಿಗೆ ತೆಗೆದುಕೊಂಡು ಹೋಗಿತ್ತು. ಅವಳು ಅದನ್ನು ತೆಗೆದುಕೊಂಡ್ರೆ ಮಗುಗೆ ತೊಂದರೆ. ನೀನು ಅದನ್ನು ನೋಡು, ನಾನು ಸಮರ್ಥ್ ಬೇಲ್ ಅರೇಂಜ್ ಮಾಡ್ತೀವಿ. ಇತಿಗೇನೂ ಆಗಲ್ಲ, ಬೇಗ ಹೋಗು ಅಳುತ್ತಿದ್ದ ಸಮರ್ಥ್ಗೆ ಹೇಳಿದಳು ಮಾನು. ಭೂಮಿ ಬಿರಿದ ಅನುಭವ ಸಮೃದ್ಧಿಗೆ. ತಾನೇ ತನ್ನ ಕೈಯಾರೆ ನಿನ್ನೆ ಹಾರ್ಲಿಕ್ಸ್ ಕುಡಿಸಿದ್ದ, ಬೆಳಗ್ಗೆ ಸಹ ಕುಡಿಯಲು ಹೇಳಿದ್ದ. ಅಂದರೆ ನನ್ನ ಇತಿ, ನನ್ನ ಪ್ರಿನ್ಸೆಸ್. ಅವನ ಯೋಚನೆಯ, ಅವನ ಧೈರ್ಯ ಕಸಿಯಿತು. ತಡ ಮಾಡದೆ ಓಡಿದವ 100ರ ವೇಗದಲ್ಲಿ ಕಾರ್ ಚಲಾಯಿಸಿದ. ನೋ ಇತಿ, ಇಲ್ಲ, ಹಾಗಾಗಲ್ಲ. ನಿನಗೂ ಮಗುಗೂ ಏನಾಗಲ್ಲ. ಅದೆಷ್ಟು ಬಾರಿ ತನ್ನನ್ನು ತಾನೇ ಸಮಾಧಿಸಿಕೊಂಡನೋ. ತುಂಬು ಬರುತ್ತಿರುವ ಕಣ್ಣುಗಳಿಗೆ ಆಗಾಗ ತೊಡೆದುಕೊಂಡು 15 ನಿಮಿಷಗಳಲ್ಲಿ ಮನೆ ತಲುಪಿದ. ಇತಿ ಅವನ ಕೂಗು ಪಕ್ಕದ ಮನೆಯವರೆಗೂ ಕೇಳುವ ಹಾಗಿತ್ತು. ಆಗಷ್ಟೇ ನಿದ್ದೆಗೆ ಜಾರಿದ್ದ ಇತಿ ಎದರಿ ಎದ್ದು ಕುಳಿತಳು. ಹೊಟ್ಟೆ ಕೊಂಚ ನೋವು ಬಂದಿದ್ದರಿಂದ ಅಲ್ಲೇ ಕುಳಿತು ಸುಧಾರಿಸಿಕೊಳ್ಳುತ್ತಾ ಕೇಳಿಸಿಕೊಳ್ಳುತ್ತಿದ್ಲು. ಯಾಕೆ ಸಮೃದ್ಧ? ಮಲಗಿದಾಳೆ, ನಿಧಾನ ಕೂಗು. ಲಕ್ಷ್ಮಿ ಅಲ್ಲೇ ಕುಳಿತಿದ್ರು. ಅಮ್ಮ, ಅವಳು ಹುಷಾರಾಗಿದ್ದಾಳಲ್ವಾ? ಅವನ ಕಣ್ಣಿಂದ ಹನಿಯೊಂದು ಜಾರಿತು. ಇದ್ದಾಳೆ ಕಣೋ. ಯಾಕೆ, ಏನಾಯಿತು? ತಾರಾ ಅವರು ಬಂದರು. ಅದು ಅಮ್ಮ. ಅವನು ಅಳುತ್ತಲೇ ನಡೆದ ಘಟನೆ ವಿವರಿಸಿದ. ಏನು, ಹಾರ್ಲಿಕ್ಸ್ನಲ್ಲಿ ಸ್ಲೋ ಪಾಯ್ಸನ್ ಇದೆಯಾ? ಶಾಕ್ನಲ್ಲಿ ನೋಡಿದರು ಕಲ್ಪನಾ. ಎಲ್ಲರದ್ದೂ ಅದೇ ಪ್ರಶ್ನೆ, ಅದೇ ಪರಿಸ್ಥಿತಿ. ಯಾರ ಬಾಯಿಂದಲೂ ಮಾತು ಹೊರಡುತ್ತಿಲ್ಲ. ಹೌದು ಅಮ್ಮ, ನನಗೂ ಗೊತ್ತಿಲ್ಲ ಹೇಗೆ ಎಂದು. ಆದರೆ ಪೊಲೀಸ್ ಬಂದು ಸಾರ್ಥಕ್ನ ಅರೆಸ್ಟ್ ಮಾಡಿದರು.
ಇತಿಗೆ ನಾನೇ ನನ್ನ ಕೈಯಾರಿ ಕುಡಿಸಿದ್ದ. ನನ್ನ ಪಾಪುನ ನನ್ನ ಕೈಯಾರಿ ನಾನೇ ಕೊಂದು ಬಿಟ್ಟೆ. ಪಾಪಿ ನಾನು ಅಳುತ್ತಾ ಕುಸಿದು ಬಿಟ್ಟ ಸಮೃದ್ಧ್. ಅವನನ್ನೇ ನೋಡುತ್ತಾ ಉಳಿದು ಬಿಟ್ಟರಲ್ಲ. ಎಲ್ಲರ ಕಣ್ಣಂಚಲ್ಲೂ ನೀರು ತುಂಬಿದೆ. ಮುಂದುವರಿಯುವುದು. ಪಾಪು ಉಳಿಯುತ್ತಾ? ಯೋಚನೆ ಮಾಡ್ತಾ ಇರಿ. ಹಾಗೆ ಕಮೆಂಟ್ ಹಾಕೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡ ಆಯಿತಾ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ದೊಡ್ಡ ಎಪಿಸೋಡ್ ಹಾಕಿದ್ದೀನಿ, ಈಗಾದರೂ ಸ್ವಲ್ಪ ರಿಯಾಕ್ಟ್ ಮಾಡ್ರಪ್ಪ. ಧನ್ಯವಾದಗಳು.